ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6ನೇ ತರಗತಿ ವಿಜ್ಞಾನದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ಒಟ್ಟು 5 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಯಾವುದು ಸಮತೋಲಿತ ಆಹಾರದ ಭಾಗವಲ್ಲ? ಇರುವಂತಹ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ, ಚಾಕ್ಲೇಟ್ ಮತ್ತು ಚಿಪ್ಸು. ಪ್ರಶ್ನೆ 2 ನೋಡಿ, ಕಿತ್ತಳೆ ಮತ್ತು ನಿಂಬೆ ಹಣ್ಣುಗಳಲ್ಲಿ ಡ್ಯಾಶ್ ಸಮೃದ್ಧವಾಗಿವೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ, ವಿಟಮಿನ್ ಸಿ. ಪ್ರಶ್ನೆ 3, ನಮ್ಮ ಮೂಳೆಗಳನ್ನು ಬಲವಾಗಿಡಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ? ಇದಕ್ಕೆ ಉತ್ತರ ಆಯ್ಕೆ ಬಿ, ವಿಟಮಿನ್ ಡಿ. ಪ್ರಶ್ನೆ 4, ದಂಡಕಾಂತವನ್ನು ಕಬ್ಬಿಣದ ರಜಗಳ ಬಳಿ ತಂದಾಗ ಗರಿಷ್ಠ ಪ್ರಮಾಣದ ರಜಗಳ ಅಂಟಿಕೊಳ್ಳುವ ಭಾಗ ಡ್ಯಾಶ್ ಅಂತ ನೋಡೋದಾದರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಸಿ, 2 ಧ್ರುವಗಳು. ಪ್ರಶ್ನೆ 5, ಕಾಂತವಾಗಿ ಪರಿವರ್ತಿಸಬಹುದಾದ ವಸ್ತು ಡ್ಯಾಶ್. ಉತ್ತರ ಆಪ್ಷನ್ ಎ, ಕಬ್ಬಿಣದ ಮೊಳೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ವಿಟಮಿನ್ ಮತ್ತು ಅವುಗಳ ಕೊರತೆಯಿಂದ ಬರುವ ರೋಗಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಇಲ್ಲಿ ಎಡಭಾಗದಲ್ಲಿ ಕೊಟ್ಟಿರುವಂತಹ ವಿಟಮಿನ್ಗಳ ಜೊತೆಗೆ ಬಲಭಾಗದಲ್ಲಿ ಕೊಟ್ಟಿರುವಂತಹ ರೋಗಗಳ ಹೋಲಿಕೆಯನ್ನು ನಾವು ಮಾಡ್ಕೋಬೇಕು ಮಕ್ಕಳ. ಪ್ರಶ್ನೆ 6ರಲ್ಲಿ ನೋಡಿ, ವಿಟಮಿನ್ ಎ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ನಲ್ಲಿರುವಂತಹ ಇರುಳುಗುರುಡು. ವಿಟಮಿನ್ ಎ, ಇರುಳುಗುರುಡು. 7ನೇದಾಗಿ ವಿಟಮಿನ್ B1. ಇದಕ್ಕೆ ಸರಿಯಾದ ಉತ್ತರ ಬೆರಿ. ಆಯ್ಕೆ ಎ ನಲ್ಲಿರುವಂತಹ ಬೆರಿ. ವಿಟಮಿನ್ B1 ಬೆರಿ. ನೆಕ್ಸ್ಟು ವಿಟಮಿನ್ ಸಿ. ಪ್ರಶ್ನೆ 8ರಲ್ಲಿ ವಿಟಮಿನ್ ಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸ್ಕರ್ವಿ. ಆಯ್ಕೆ ಡಿ ಅಲ್ಲಿ ಇರುವಂತಹ ಸ್ಕರ್ವಿ. ಪ್ರಶ್ನೆ 9, ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ, ರಿಕೆಟ್ಸ್. ಪ್ರಶ್ನೆ 10, ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಇ ನಲ್ಲಿರುವಂತಹ ಹೆಚ್ಚು ರಕ್ತಸ್ರಾವ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟು 3 ಪ್ರಶ್ನೆ ಇರುತ್ತೆ, ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 11ರಲ್ಲಿ ನೋಡಿ, ಕಾಂತೀಯ ವಸ್ತುಗಳು ಎಂದರೇನು? ಉತ್ತರ ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎಂದು ಕರೆಯುವರು. ಪ್ರಶ್ನೆ 12, ಕಾಂತೀಯ ದಿಕ್ಸೂಚಿಯು ವಿಶ್ರಾಂತಿ ಸ್ಥಿತಿಯಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿಸುತ್ತದೆ. ಕಾರಣ ಕೊಡಿ. ಉತ್ತರ ಭೂಮಿಯು ಸಹ ಒಂದು ಬೃಹತ್ ಕಾಂತದಂತೆ ವರ್ತಿಸುತ್ತದೆ. ಹಾಗಾಗಿ ಕಾಂತೀಯ ದಿಕ್ಸೂಚಿ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲೇ ವಿಶ್ರಾಂತಿಗೆ ಬರುತ್ತದೆ. ಪ್ರಶ್ನೆ 13, ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಸ್ಥಳೀಯ ಬೆಳೆಗಳನ್ನು ತಿಳಿಸಿ. ಉತ್ತರ ಅಕ್ಕಿ, ರಾಗಿ, ಉದ್ದು ಹಾಗೂ ತೆಂಗಿನಕಾಯಿ. ಇವಿಷ್ಟೂ ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಸ್ಥಳೀಯ ಬೆಳೆಗಳಾಗಿವೆ ಮಕ್ಕಳ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 2 ಪ್ರಶ್ನೆ ಇರುತ್ತೆ ಮಕ್ಕಳ, ತಲಾ 2 ಅಂಕ ಸಿಗುತ್ತೆ ನಿಮಗೆ. ಪ್ರಶ್ನೆ 14, ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳ ನಡುವಿನ ಕನಿಷ್ಠ 2 ವ್ಯತ್ಯಾಸಗಳನ್ನು ತಿಳಿಸಿ. ಉತ್ತರವನ್ನು ನೋಡಿ, ಸಾಂಪ್ರದಾಯಿಕ ಪಾಕ ಪದ್ಧತಿಯಲ್ಲಿ ಬಹುತೇಕ ಅಡುಗೆಗಳನ್ನು ಸಾಂಪ್ರದಾಯಿಕ ಒಲೆ ಬಳಸಿ ಮಾಡಲಾಗುತ್ತಿತ್ತು. ನೆಕ್ಸ್ಟು, ಬಹುತೇಕ ರುಬ್ಬುವಿಕೆಯನ್ನು ಅರೆಯುವ ಕಲ್ಲನ್ನು ಬಳಸಿ ಮಾಡಲಾಗುತ್ತಿತ್ತು. ಆದರೆ ಆಧುನಿಕ ಪಾಕ ಪದ್ಧತಿಯಲ್ಲಿ ಬಹುತೇಕ ಅಡುಗೆಗಳನ್ನು LPG ಬಳಸಿ ಮಾಡಲಾಗುತ್ತಿದೆ. ವಿದ್ಯುತ್ ಗ್ರೈಂಡರ್ ಅನ್ನು ಬಳಸಿ ರುಬ್ಬುವ ಕಾರ್ಯವನ್ನು ಮಾಡಲಾಗುತ್ತಿದೆ. ಇವೆರಡೂ ಸಾಂಪ್ರದಾಯಿಕ ಪಾಕ ಪದ್ಧತಿ ಹಾಗೂ ಆಧುನಿಕ ಪಾಕ ಪದ್ಧತಿಗೆ ಇರುವಂತಹ ವ್ಯತ್ಯಾಸಗಳು. ಪ್ರಶ್ನೆ 15, ಕಾಂತಗಳ ಯಾವುದಾದರೂ 4 ಗುಣಗಳನ್ನು ತಿಳಿಸಿ. ಉತ್ತರ ಕಾಂತಗಳ ಗುಣಗಳು ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಕಾಂತಗಳಿಗೆ 2 ಧ್ರುವಗಳಿರುತ್ತವೆ
ಉತ್ತರ ಹಾಗೂ ದಕ್ಷಿಣ. ಕಾಂತಗಳು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತವೆ. ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸಲ್ಪಡುತ್ತವೆ. ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 16ರಲ್ಲಿ ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರವನ್ನು ಬಿಡಿಸಿ. ಉತ್ತರವನ್ನು ನೋಡಿ. ಮೊದಲನೇದಾಗಿ ಇಲ್ಲಿ ದಂಡಕಾಂತ, ಕುದುರೆ ಲಾಳಾಕಾರದ ಕಾಂತ, ಸ್ತಂಭಕಾಂತ ಹಾಗೂ ಗೋಳಕಾಂತ. ಈ ರೀತಿಯಾಗಿ ನೀವು ಚಿತ್ರವನ್ನು ಬರೆದು ಅರ್ಧ ಭಾಗ ಡಿವೈಡ್ ಮಾಡಿ ಕಲರ್ ಮಾಡಿ ಹೆಸರನ್ನು ಕೊಟ್ಟರೆ ಮಕ್ಕಳ ನಿಮಗೆ ಫುಲ್ ಮಾರ್ಕ್ಸು ಸಿಗುತ್ತೆ. ಓಕೆನಾ ಮಕ್ಕಳ? ಇಲ್ಲಿಗೆ 6ನೇ ತರಗತಿಯ ವಿಜ್ಞಾನದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.